ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ, ಅಕ್ಕ ಮನೆಗೆ. ಸೊ ಇವತ್ತು ಒಂದು ಸ್ಮಾಲ್ ಡಿನ್ನರ್ ಪಾರ್ಟಿ ಇತ್ತು ನಮ್ಮ ಅಕ್ಕ ಮನೆಯಲ್ಲಿ. ಸೊ ಅದಕ್ಕೆ ಬಂದಿದ್ದೀವಿ. ನೋಡಿ ನಮ್ಮ ಅಜ್ಜಿ. ಹಾಯ್ ಫ್ರೆಂಡ್ಸ್, ನಮ್ಮ ಅಜ್ಜಿ ಗೊತ್ತಲ್ಲ ನಿಮಗೆ, ಮುಂದೆ ತೋರಿಸ್ತೀನಿ. ನಾನು ಫಸ್ಟ್ ಅಲ್ಲಿ ಬರ್ತಾ ಇದ್ದಾವೆ. ಇದು ಮೈಸೂರು ನ್ಯೂ ಫ್ರೆಂಡ್ ಇಂಪನ ಇವ್ರ ಹೆಸರು. ಹಾಯ್ ಸೊ ಇವ್ರು ಇಂಪನ ಅಂತ. ಕುಶಾಂಗ್ ಕುಶಾಂಗ್ ಇವನು ಅಶ್ವಿನಿ ಅವರ ಸನ್, ಗೊತ್ತಲ್ಲ ನಿಮಗೆ. ಎಲ್ಲ ಬಂದಿದ್ದಾರೆ, ಎಷ್ಟೊಂದು ಜನ ಗೆಸ್ಟ್ ಎಲ್ಲ ಬಂದಿದ್ದಾರೆ, ಎಲ್ಲ ಹೊರಗಡೆ ಇದ್ದಾರೆ. ಇವರು ನಮ್ಮಮ್ಮ, ಗೊತ್ತಲ್ಲ. ಎಲ್ಲ ಊಟ ಮಾಡಿ ಕುತ್ಕೊಂಡಿದ್ದಾರೆ. ಫುಲ್ಲು ಒಳಗಡೆ ಫುಲ್ ಶೆಕೆ ಆಗ್ತಿದೆ. ಫ್ಯಾನ್ ಆನ್ ಆಗಿದೆ. ಔಟ್ಸೈಡ್ ಕ್ಲೈಮೇಟ್ ಕೂಡ ಹಂಗೆ ಇದೆ, ಮಳೆ ಬರೋ ಥರ ಇದೆ, ಆದರೆ ಮಳೆ ಅತ್ತೆ ಫ್ರೆಂಡ್ಸ್. ಇವರೆಲ್ಲ ನಮ್ಮ ಕಸಿನ್ಸು. ನೋಡಿ ಎಲ್ಲರೂ ಹಾಯ್ ಮಾಡ್ರಿ. ಒಂದು ನನ್ನ ಬ್ರದರು, ಇವರು ಬ್ರದರ್, ಇವರು ಸ್ಮಾಲ್, ವೆರಿ ವೆರಿ ಸ್ಮಾಲ್. ನೋಡಿ ನಮ್ಮ ಅನು ಅಕ್ಕ ಮನೆಗೆ ಬಂದಿದ್ದೀವಿ. ಇವತ್ತೊಂದು ಸ್ಮಾಲ್ ಪಾರ್ಟಿ ಇತ್ತು. ಆ ರೂಮಲ್ಲಿ ಹುಡುಗರೆಲ್ಲ ಆಟ ಆಡ್ತಾ ಇದ್ರು, ಈ ರೂಮಲ್ಲಿ ಲೇಡೀಸ್ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೋಡಿ ಇವ್ರು ನಮ್ಮ ಅತ್ತೆ, ಇವ್ರಿಬ್ರು ಸಿಸ್ಟರ್ಸು. ಇವ್ರ ಡಾಟರ್, ನಮ್ಮ ಅತ್ತೆ ಇದಾರಲ್ಲ ಅವ್ರ ಮಗಳಿವ್ರು, ನಮ್ಮ ಚಿಕ್ಕಪ್ಪನ ವೈಫು. ನೋಡಿ ನಮ್ಮ ಅಕ್ಕ ಗೊತ್ತಲ್ಲ ಯಾರು ಅಂತ. ತುಂಬ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಅವ್ರು ದೇವ್ರ ನೆನೆಸ್ಕೊಂಡು ಕೂತ್ಕೊಂಡಿದ್ದಾರೆ. ಇವಾಗ ನೋಡಿ ಮಗ ಮಾದೇಶಿ ಬೆಟ್ಟಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದಾರೆ ಮಗನಿಗೋಸ್ಕರ. ಆಮೇಲೆ ಬರ್ತಾ ಇದ್ದಾನೆ. ಇಷ್ಟು ದಿನ ನಾನು ಎಲ್ಲಾರನ್ನೂ ಬೇಡ್ಕೊತಾ ಇದ್ದೆ, ನಮ್ಮ ಅಣ್ಣ ತಂದಿರೋ ಅಕ್ಕ ತಂಗಿರೋ. ಇವತ್ತಿಂದ ನನ್ನ ಮಕ್ಕಳು ಚೆನ್ನಾಗಿಲ್ಲ ಅಂತ ಬೇಡ್ಕೊತೀನಿ. ನಮ್ಮ ವಿವರ್ಸ್ ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಖಂಡಿತವಾಗ್ಲೂ. ಅವ್ರ ಬ್ಲೆಸ್ಸಿಂಗು ನಮ್ಮ ಅತ್ತೆ ಮೇಲೆ, ನಿಮ್ಮ ಬ್ಲೆಸ್ಸಿಂಗ್ ಕೂಡ ನಮ್ಮ ಅತ್ತೆ ಮೇಲೆ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು ಅತ್ತೆ. ಇವ್ರಿಗೆ ಅಶ್ವಿನಿ ಮಾಡಲ್ಲ. ಆಯ್ತು, ನಮ್ಮ ಅತ್ತೆ ಏನೋ ಕಾಮೆಂಟ್ ಕೊಡ್ತಾ ಇದ್ದಾರೆ ಅಶ್ವಿನಿಗೂ ನನಗೇನೋ. ಹಳೆ ಫೋಟೋ ಹಾಕಿದ್ದೀನಿ, ನೋಡ್ದಾ? ದಿನಾಲು ಒಂದು ಫೋಟೋ ಹಾಕ್ತಿದ್ದೀನಿ. ಅಕ್ಕ ಊಟ ಮಾಡಿದ್ರೆ ಎಲ್ಲರೂ? ನೆಕ್ಸ್ಟ್ ನೀವು ಮತ್ತೆ ಮಗನ ವೇಟಿಂಗ್. ಪಾಪು ವೇಟಿಂಗ್. ಅತ್ತೆ ನಿಮ್ದು ಊಟ ಮಾಡಿದ್ರೆ ಮಾಡ್ಬೇಕಾ? ಸೈಲೆಂಟ್, ಅವಳಿಗೆ ಕುತ್ಕೊಳಕ್ಕಾಗಲ್ಲ ಕೆಳಗಡೆ. ಎಸ್, ಅಪ್ಲೋಡ್ ಆಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆಯಪ್ಪ. ನಾನೇನಾಗ್ಬೇಕು ಗೊತ್ತಾ ನಿಮಗೆ? ಇವರು ಆಂಟಿ. ಏ ಅತ್ತೆ ಬೇರೆ, ಅತ್ತೆ ಬೇರೆ, ಚಿಕ್ಕಮ್ಮ ಆಂಟಿ. ನಮ್ಮ ಇಂಪನ ಸಂಗೀತ ಕ್ಲಾಸ್ಗೆ ಹೋಗ್ತಾಳೆ. ಇರಿ ಇಂಪನ ಒಂದು ಸಾಂಗ್ ಆಡಿ. ರಾಧಿಕಕ್ಕ ಇಂಪನ ಸಂಗೀತ ಕ್ಲಾಸ್ಗೆ ಹೋಗ್ತಾಳಲ್ಲ, ಒಂದು ಸಾಂಗ್ ಆಡಿಸಿ. ಮತ್ತೆ ಮೈಕ್ ಚಾರ್ಜಿಂಗ್ ಇಲ್ಲ, ಹಂಗೆ ಆಡಪ್ಪ. ನಾವೇ ಇರೋದು ಮೈಕ್ ಇಲ್ಲ, ಚಾರ್ಜಿಂಗ್ ಹಾಕ್ಬೇಕದು ಮೈಕು. ಬಿಡು, ಆಮೇಲೆ ನೆಕ್ಸ್ಟ್ ಆಡು ಅಂತ. ಇವಾಗ ಹಂಗೆ ಆಡು ಪ್ಲೀಸ್, ನಾನು ಲಾಗ್ ಹಾಕ್ತೀನಿ. ಈ ನಮ್ಮ ಇಂಪನ ಸಂಗೀತ ಕ್ಲಾಸಿಗೆ ಹೋಗ್ತಾಳೆ. ಇವತ್ತು ಸಂಗೀತ ಟೆಸ್ಟ್ ಇತ್ತಾ? ಇರಿ, ಸಂಗೀತ ಟೆಸ್ಟ್ ಎಕ್ಸಾಮ್ ಅಲ್ಲ, ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾಳೆ ಸಂಡೆ ಇವತ್ತು. ಇವಾಗ ಒಂದು ಸಾಂಗ್ ಆಡ್ತೀನಿ ಅಂತ ಹೇಳ್ತಿದ್ದಾಳೆ. ನೋಡೋಣ ಯಾವ ಥರ ಆಡ್ತಾಳೆ. ನಿಮಗೂ ಕೂಡ ನಾನು ತೋರಿಸ್ತೀನಿ ಹೇಗೆ ಆಡ್ತಾಳೆ ಅಂತ. ನೋಡೋಣ ಬನ್ನಿ. ಚಿಕ್ಕಕ್ಕೆ ಏನಾದ್ರು ಮಾತಾಡಬೇಕು ಇವಾಗ ನನ್ನ ಲಾಗ್ನಲ್ಲಿ. ಮಾತಾಡೋಕ್ಕೆ ಏನೂ ಇಲ್ಲ, ಸುಮ್ಮನೆ ನನ್ನನ್ನು ಕರ್ಸ್ಕೊಂಡು ನಿಲ್ಸ್ಕೊಂಡಿದ್ದಾಳೆ. ಏನೋ ಒಂದು ಹೇಳಿ. ಬ್ಲಾಗ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಅರ್ನ್ ಮಾಡಿಸಿ. ಶ್ರೀಮಂತರು ಅಂತಿದ್ರಲ್ಲ ಅಂಕಲ್. ಮಂಜುನಾಥ್ ಅವ್ರ ಮನೆಗೆ ಹೋದ ವಾರ ಫಂಕ್ಷನ್ ಮಾಡಿದ್ರು. ಆಶಾ ಅವರಿಗೆ ಎಲ್ಲಾರು ಕರೆಸಿದ್ರು. ಎಲ್ಲ ಹೆಂಗೆ ಅಂದ್ರೆ ಬರೀ ದೊಡ್ಡ ಮನೆಗಳಿಗೆ, ದೊಡ್ಡ ಮನುಷ್ಯ ಮನೆಗಳಿಗೆ ಮಾತ್ರ ಹೋಗ್ತಾರೆ. ಇದು ಬಡವ್ರ ಮನೆ ಮಕ್ಕಳ ಮನೆಗೆ, ಬಡವ್ರ ಮನೆಗೆ ಮತ್ತೆ. ಸೊ ಬೇಜಾರಾಯ್ತು. ಆಶಾ ಅದೆಲ್ಲ
ಯಾವಾಗಲೂ ಬರಲ್ಲ ಬಿಡು. ಫ್ಯಾನ್ ಕಡಿಮೆ ಮಾಡು. ಅವ್ರಿಗೆ ನೋಡಿ ನಮ್ಮ ತಮ್ಮನ ಝೂಮ್ ಕಾಂಟೆಂಟ್ ಇಲ್ಲ ಅಂದ್ಬಿಟ್ಟು ಕಾಂಟೆಂಟ್ ಮಾಡ್ತವ್ರೆ. ಯಾರ್ಯಾರು ಕಾಂಟೆಂಟ್ ಎಲ್ಲ ನೋಡ್ತಾರೋ ಕಾಂಟೆಂಟ್ ಕಾಂಟೆಂಟ್ ನಮ್ಮ ಮಿಡಲ್ ಕ್ಲಾಸ್ ಅವರು ನಾವು ಕಾಂಟೆಂಟ್ ನಾನು ನೋಡ್ಬೇಕಿಲ್ಲ ಎಲ್ಲ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಫುಲ್ ಟೈರ್ಡ್ ಆಗಿ. ಅಲ್ಲ ಅಶ್ವಿನಿ ರೀಲ್ಸ್ ಮಾಡೋಣ, ರೆಡಿ ಆಗೋ. ಮಾಡೋಣ. ನೋಡಿ ಸ್ಪೆಕ್ಸ್ ತೆಗೆದ್ರೆ ಯಾವ ತರ ಕಾಣ್ತಾಳ ಮತ್ತೆ, ಯಾವ ಫಿಲಮ್ ಹೀರೋಯಿನ್ಗೂ ಕಮ್ಮಿ ಇಲ್ಲ. ರಾಧಿಕಾಕ್ಕಂಗೆ ಹೊಡಿಬೇಕಂತ ಹೊಡಿಲ್ಲ ನೋಡಿ. ನಾವು ರಾಧಿಕಾಕ್ಕನ್ನ ನಾವೆಲ್ಲ ಪ್ರೀತಿಯಿಂದ ನಟಿ ಶ್ರುತಿ ಅಂತ ಕರಿತೀವಿ. ಅಂದರೆ ಒಂದು ಟೈಪಲ್ಲಿ ಅವರು ಫಿಲ್ಮ್ ಆ್ಯಕ್ಟ್ರು ಶ್ರುತಿ ಥರನೇ ಕಾಣಿಸ್ತಾರೆ. ಸೊ ಅದಕ್ಕೋಸ್ಕರ ಹಂಗೆ ಕರೆಯೋದು. ಕೂಮ್ಸಲ್ಲ ಅಲ್ಲಿದೆ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಈಗ ಅಶ್ವಿನಿ ರೆಡಿ ಆಗ್ತಿದ್ದಾಳೆ ರೀಲ್ಸ್ ಮಾಡೋಕ್ಕೆ. ರೀಲ್ಸ್ ಮಾಡೋಕ್ಕೆ ನೋಡಿ. ನಾನು ರೆಡಿ ಆಗ್ತೀನಿ. ಪಾತ್ರೆ ತೊಳೆಯೋದಿಲ್ಲ, ಮಿಷಿನ್ ಐತೆ ಪಾತ್ರೆ ತೊಳೆಯೋಕ್ಕೆ. ಗುಡಿಸಿ ಬಗ್ಸಿ ದೊಡ್ಡ ಮನೆ ಅಲ್ವಾ. ನೋಡಿ ಅಶ್ವಿನಿ ಅವ್ರ ಮನೆಯಲ್ಲಿ ಕೆಲಸದವರು ಕೈ ಕೊಟ್ಟಿದ್ದಾರೆ. ಪಾಪ 1 ವೀಕಿಂದ ಅಶ್ವಿನಿನೇ ಕೆಲಸ ಮಾಡ್ತಾ ಇರೋದು. ನಮ್ಮ ಅಶ್ವಿನಿ ಒಂದು ರೌಂಡ್ ಫುಲ್ ಸರ್ಗೋಗ್ಬಿಟ್ಟಿದ್ದಾಳೆ. ಅಲ್ಲ ಒಂಥರ ಫುಲ್ ಡಲ್ನೆಸ್ ಇದೆ ಮುಖ, ಆದ್ರೂ ನಿನ್ನ ಮುಖದಲ್ಲಿ ಕಾಂತಿ ಇಲ್ಲ. ಎಲೆ ಹೂವ ಆಮೇಲೆ ಈರುಳ್ಳಿ ಉದುರ್ತವ ಅದಕ್ಕೆ ಅಂತ ಹಾಕೋದು, ಉದುರ್ತವ ಅದಕ್ಕೆ ಅಂತ ಹಾಕೋದು ಈರುಳ್ಳಿ ಇದು ಆತ ನೀವು ಟ್ಯಾಬ್ಲೆಟ್ಸ್ ನುಂಗ್ತಿರಲ್ಲ, ಅದಕ್ಕೆ ನಿಮ್ಗೆ ಉದ್ರದು. ನೀವೇನು ಮಾಡಿದ್ರು ಅದು ಉದ್ರದು ಏರ್ ಫಾಲ್ ಕಡಿಮೆ ಮಾಡೋಕ್ಕಾಗಲ್ಲ ಬಿಡಿ. ರಾಧಿಕಕ್ಕ ಏನು ಅಷ್ಟೊಂದು ಡೀಪಾಗಿ ನೋಡ್ತಾ ಇದ್ದಿಲ್ಲ. ತಾಡೋದು ಖರ್ಚಾಡೋದು. ನಮ್ಮ 3ನೇ ಚಿಕ್ಕಪ್ಪ ಅವರು ನ್ಯೂ ಹೌಸ್ಗೆ ಶಿಫ್ಟ್ ಆದರು. ಹಾಗೆ ದೇವ್ರ ಪೂಜೆ ಇಟ್ಕೊಂಡಿದ್ರು ಚಿಕ್ಕದಾಗಿ. ಇದ್ರ ಜೊತೆಗೆ ಡಿನ್ನರ್ ಕೂಡ ಅರೇಂಜ್ ಮಾಡಿದ್ರು. ಈಗ ಜೆಂಟ್ಸ್ ಎಲ್ಲ ಊಟ ಮಾಡಿ ಕುತ್ಕೊಂಡಿದ್ದಾರೆ. ನಮ್ಮ ಚಿಕ್ಕಪ್ಪ ಯೂಟ್ಯೂಬ್ ಸೌಮ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವನು ನನ್ನ ತಮ್ಮ ಮಿಲನು, ನಮ್ಮ 2ನೇ ಚಿಕ್ಕಪ್ಪನ ಮಗ. ಎಲ್ಲ ಊಟ ಮಾಡಿ ಹೊರಗಡೆ ನಿಂತ್ಕೊಂಡಿದ್ದಾರೆ. ತುಂಬ ಒಳಗಡೆ ಸೆಕೆ ಆಗ್ತಾಯಿತ್ತು. ಕ್ಲೈಮೇಟು ಮಳೆ ಬರೋ ಥರನೇ ಇತ್ತು, ಅಷ್ಟು ಬಿಸಿಲು ಕೂಡ ಇರಲಿಲ್ಲ. ಆದರೂ ಏನೋ ಒಂಥರ ಸೆಕೆ ಆಗ್ತಿತ್ತು. ಇವನು ನಮ್ಮ ಅತ್ತೆ ಮಗ ಹರ್ಷ ಅಂತ ಹೊರಗಡೆ ನಿಂತ್ಕೊಂಡು ಹೀಗೆ ಮಾತಾಡ್ತಿದ್ದಾರೆ. ಇವರು ನನ್ನ ತಮ್ಮನ ಹೆಂಡತಿ ಅಶ್ವಿನಿ ಅಂತ. ನಮ್ಮ ಅತ್ತೆ ಮಗಳ ಹೆಸರು ಅಶ್ವಿನಿ, ನನ್ನ ತಮ್ಮನ ಹೆಂಡತಿ ಹೆಸರು ಕೂಡ ಅಶ್ವಿನಿ ಅಂತಲೇ. ಇವ್ರದ್ದು ಊಟ ಎಲ್ಲ ಮುಗೀತು. ಈಗ ನಾನು ಹೋಗ್ತೀನಿ ಮನೆಗೆ ಅಂತ ಹೇಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ಕಳಿಸ್ಕೊಡೋಣ ಅಂತ ನನ್ನ ತಮ್ಮನ ಹೆಂಡತಿ ಇಬ್ಬರು ಇದ್ದಾರೆ. ಮನೆಗೆ ಹೋಗ್ತಾ ಇದ್ದಾಳೆ. ಮತ್ತೆ ಯಾವಾಗ ಬರ್ತೀನಿ? ನೆಕ್ಸ್ಟ್ ರಜಾ ಬಂದಾಗ ಬರ್ತೀನಿ. ಓಕೆ, ಬಾಯ್ ಮಾಡೋಣ. ನಮ್ಮ ವ್ಯೂವರ್ಸ್ಗೆಲ್ಲ ಬಾಯ್. ಹುಷಾರು ಫ್ರೆಂಡ್ಸ್. ಈಗ ಇವಳು ಅಶ್ವಿನಿ ಹೋಗ್ತಿದ್ದಾಳೆ ಮನೆಗೆ, ಲಾಗಿನ್ ಮಾಡಬೇಕಂತೆ. ಸೊ ಅದಕ್ಕೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಿರಲ್ಲ ಅವಳು ಮತ್ತು ಅವ್ರ ಹಸ್ಬೆಂಡು. ಓಕೆ, ಹುಷಾರು. ವೇಲ್ ತಗೊಂಬಂದಿದ್ದ ಇದೆ ಕಲರ್. ಹಂಗೆ ಆ ರಾಧಿಕಾಕ್ಕಂತ ಎದಳ್ಸು, ಅಲ್ಲೇನಾರು ಇದೆಯಾ ನೋಡು. ಇವರು ಅಶ್ವಿನಿ ಹಸ್ಬೆಂಡು. ಈ ಕಡೆ ಇರೋದು ನಮ್ಮ ಮಾಮ. ಈಗ ಅಶ್ವಿನಿ ಮತ್ತು ಅಶ್ವಿನಿ ಹಸ್ಬೆಂಡ್ ಕೂಡ ಮನೆಗೆ ಹೋಗ್ತಾ ಇದ್ದಾರೆ. ಲಾಗಿನ್ ಆಗಬೇಕು, ಸ್ವಲ್ಪ ವರ್ಕ್ ಇದೆ ಅಂತ ಹೇಳ್ತಾ ಇದ್ಲು. ನಂದಿನಿ ಹುಷಾರ್. ನೋಡಿ ಅಶ್ವಿನಿ ಹೋಗ್ತಾವಳೆ. ಇಲ್ಲೇ ಐತೆ ಮಗ. ಬಾಯ್ ಕುಶಾಂಗ್, ಹುಷಾರು. ಪೂರ್ವಿ ಜಾಸ್ತಿ ತಿನ್ಬೇಡ ಕಡೆ, ಬಿಸ್ಕೆಟ್ ಕೊಬೇಡ ದಿಶಾ, ಹೊಟ್ಟೆ ಕಟ್ಟುತ್ತೆ. ಬಾಯ್. ಅಶ್ವಿನಿ ನಾನು ಇಬ್ಬರು ರೀಲ್ಸ್ ಮಾಡೋಣ ಅಂತ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ವಿ. ಅಷ್ಟೊತ್ತಿಗೆ ಅಶ್ವಿನಿಗೆ ಆಫೀಸಿಂದ ಕಾಲ್ ಬಂತು, ಅರ್ಜೆಂಟ್ ವರ್ಕ್ ಇದೆ ಅಂತ. ಅವಳು ಲ್ಯಾಪ್ಟಾಪ್ ತೊಗೊಂಬಂದಿದ್ರೆ ಇಲ್ಲೇ ಲಾಗಿನ್ ಆಗ್ಬೋದಿತ್ತು, ಬಟ್ ಅವಳು ಲ್ಯಾಪ್ಟಾಪ್ ತೊಗೊಂಬಂದಿರಲಿಲ್ಲ. ಸೊ ಇವಾಗ ಅವಳು ಊಟ ಎಲ್ಲ ಮಾಡ್ಕೊಂಡು ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಹೋಗ್ತಾ ಇದ್ದಾಳೆ ಇವಾಗ. ಸೊ ನನಗೆ ಬೇಜಾರಾಯಿತು ಸ್ವಲ್ಪ, ಏನು ಮಾಡೋಕ್ಕಾಗಲ್ಲ, ಅವಳು ಆಫೀಸ್ ವರ್ಕ್ ಇದೆಯಲ್ಲ. ಸೊ ನೋಡಿ ಅವ್ರ ಹಸ್ಬೆಂಡ್ ಹೋಗ್ತಾಯಿದ್ರೆ ಕೆಳಗಡೆನೇ ಕಾರ್ ಪಾರ್ಕಿಂಗ್ ಮಾಡಿದರು, ಕಾರಲ್ಲೇ ಬಂದಿದ್ದರು ಅವರು ಕೂಡ.
ಯಾಕಂದರೆ ಸ್ವಲ್ಪ ದೂರ ಇದ್ದಾರೆ ಅವರು. ನಮಗಿಂತ ನಾವಂದರೆ ನೆಲಮಂಗಲ ಸೈಡ್ ಇದ್ದೀವಿ, ಅವ್ರು ಬಂದು ಯಲಹಂಕ ಸೈಡು. ಅವ್ರದ್ದು ದೂರ, ನಮ್ಮದು ದೂರ. ಏನು ಮಾಡೋಕ್ಕಾಗಲ್ಲ, ಹೊರಟ್ರು. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಮೀಟ್ ಆದಾಗ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವೇನು ಮಾಡೋಕ್ಕಾಗಲ್ಲ, ಹೋಗ್ತದಾಳೆ. ತೋರಿಸ್ಬಿಡಿ ಎಲ್ರಿಗೂ. ಕಾಲೇಜ್ ಮೇಲ್ಗಡೆ ಎತ್ಬಿಟ್ಟಿದ್ದೆ. ಕರಾಟೆ ಮಾಡಿಸೋಕೆ ನೋಡೋಣ. ಆಗ್ಲೇ ಕೇಳಿದ್ವಿ ಮಾಡಲ್ಲ ಅಂತ, ನಮ್ಮಮ್ಮ ಬೈತಾರೆ. ಹೋಯ್ತೀನಿ ನಾನು. ನೀನು ಹಂಗೆ ತಾನೇ ಹೇಳಿದ್ ನಿಮ್ಮ ಮಮ್ಮಿ ಬೈತಾರೆ. ನಿಮ್ಗೆ ಗೊತ್ತಲ್ಲ ಮಗ ನೋಡು. ಹಾಯ್ ಹಾಯ್ ಜನರೇ, ಬನ್ನಿ ಬನ್ನಿ ಜನರೇ ಅನ್ನೋ. ಅಶ್ವಿನಿ ಓದ್ಲು ಮನೆಗೆ, ಕುಶಾಂಕ್ ಹೋದ. ರೀಲ್ಸ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅವಳಿಗೆ ಲಾಗಿನ್ ಮಾಡಬೇಕು ಅಂತ ಹೊರದು. ಪರವಾಗಿಲ್ಲ, ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಸಿಗ್ತಾಳಲ್ಲ ಅವಾಗ ಮಾಡೋಣ. ಈಗ ಸುಷ್ಮಾ ಕೂಡ ಹೋಗ್ತಿದ್ದಾಳೆ, ರೆಡಿ ಆಗಿದ್ದಾಳೆ. ಎಲ್ಲ ಗೆಸ್ಟು ಹೋಗ್ತಾ ಇದ್ದಾರೆ ಇವಾಗ. ನಾನು ಪೂರ್ವಿ ಇವಾಗ ನಾವು ಹೋಗ್ತೀವಿ ಅಲ್ಲ ಬಂಗಾರಿ. ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಪೂರ್ವಿ ಯಾಕೆ ಬೋಡಿ ಆಗಿದ್ದಾಳೆ ಅಂತ. ಏನಿಲ್ಲ ಫ್ರೆಂಡ್ಸ್, ಅವಳಿಗೆ 3ನೇ ಸಲ ಮುಡಿ ಕೊಡೋದಿತ್ತು. ನಂಜನಗೂಡಿಗೆ ಹೋಗಿ ಮುಡಿ ಮಾಡಿಸ್ಕೊಂಡು ಬಂದಿದ್ದೀವಿ. ಆಯಿತು, 20 ಡೇಸ್ ಆಯಿತು ನೋಡಿ. ಆಲ್ಮೋಸ್ಟ್ ಎಷ್ಟು ಹೇರ್ಸ್ ಬಂದಿದೆ, ಎಷ್ಟು ಗ್ರೋತ್ ಆಗಿದೆ ಅವಳಿಗೆ. ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಸೊ ನೆಕ್ಸ್ಟ್ ಇನ್ನು ಅವಳಿಗೆ ಹೇರ್ ಕಟ್ ಮಾಡಿಸ್ಬೇಕಷ್ಟೇ. ಇನ್ನು ನೆಕ್ಸ್ಟ್ ಟೈಮ್ ಇನ್ನು ಬೋಡಿ ಎಲ್ಲ ಮಾಡ್ಸೋಕೆ ಹೋಗಲ್ಲ. ಹಾಂ ಹೇಳಿ, ನನ್ನ ಮಗಳು ಏನೋ ಹೇಳ್ತಾಳೆ ಅಂತ ನೋಡಿ ಗೈಸ್. ಗ್ರೌಂಡಲ್ಲಿ ಓಡಬೇಡ ಅಂದ್ರೂ ಓಡ್ತಾರೆ. ಬ್ರೇಕ್ ಟೈಮಲ್ಲಿ ಅಲ್ಲೇ ಮಾಡ್ತಾರೆ ಬ್ರೇಕ್ನ. ಓಡಬೇಡ ಅಂದ್ರೂ ಓಡ್ಲು, ಹಂಗೆ ಸ್ಲಿಪ್ ಆಗಿ ಬಿಡೋಗ್ಬಿಡ್ಲು. ಅದಕ್ಕೆ ಅವಳನ್ನು ಪೂರ್ವಿ ಅಲ್ಬಿಡನೆ ಅನಿಸ್ತೈತೆ ಅಂತ. ಅದಕ್ಕೆ ನಾನಂದೆ ಅವಳು ಯಾಕೆ ಬಿಡ ಅಂದ್ರೆ ಅದಕ್ಕೆ ಅವಳು ಲಾಸ್ ಮಾಡಿದ್ಲು. ನೋಡಿ ನಮ್ಮ ಪೂರ್ವಿ ಗೊಂಬೆ ಜೊತೆ ಆಟ ಆಡ್ತಿದ್ದಾಳೆ. ಆ ಡಾಲ್ ಹೆಸರೇನು ಪೂರ್ವಿ? ಪೆಂಗ್ವಿನ್. ಎತ್ಕೋ ಪಾಪುನ. 4:45 ಆಯ್ತು. ಕೊಡು ನನಗೀಗ. ಅದೇ ಹೇಳ್ತಾರೆ 4:45 ಅಂತ. ನೋಡಿ ನೋಡಿ ಫ್ರೆಂಡ್ಸ್, ಪೆಂಗ್ವಿನ್ ಹೀಗಿದೆ, ಮುದ್ದು ಮುದ್ದಾಗಿದೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸೇಮ್ ರಿಯಲ್ ಪೆಂಗ್ವಿನ್ ಥರನೇ ಇದೆ. ಮತ್ತೆ ಗುಳ್ಳೆ ನೋಡಿ ಫ್ರೆಂಡ್ಸ್, ಇಲ್ಲಿ ಗುಳ್ಳೆ ಆಗ್ಬಿಟ್ಟಿದೆ. ಇಲ್ಲಿ ಒಂದಿತ್ತಷ್ಟೇ, ಇವಾಗ ಇಲ್ಲೊಂದು ಆಗ್ಬಿಟ್ಟಿದೆ. ಫೇರಲಲ್ಲಿನ ಇಲ್ಲ, ಅದು ಹೀಟ್ಗೂ ಹಂಗಾಗುತ್ತೆ. ಪೇಯ್ನ್ ಆಗುತ್ತೆ, ತುಂಬ ನೋವಾಗುತ್ತೆ. ಇದು ಜಾಸ್ತಿ ಪೇಯ್ನ್ ಆಗುತ್ತೆ. ನಮ್ಮ ಅಜ್ಜಿ ಹೋಗ್ತಾ ಇದ್ದಾರೆ ಈಗ ಆಶೀರ್ವಾದ ಅಂತ. ನಂಗೆ ರಜೆ ಇದ್ರೆ ಬರ್ತೀನಿ. ಅದು ಭಾನುವಾರ ನಮ್ಗೆ ಸಿಗೋದು, ನಿಮ್ದು ಮಂಗಳವಾರ ನಮ್ಗೆ ಹಬ್ಬ. ಅಕ್ಕ ಖುಷಿ ಆಗೈತು, ಡಿಮ್ಯಾಂಡ್ ನಡೀತಷ್ಟ ಅನ್ನೋಕ್ಕೂ ಖುಷಿ ಆಗತ್ತೆ ನೋಡಿ ಅಂಕಲ್. ನೈಟ್ ಅಡುಗೆ ಏನು ಮಾಡ್ತೀಯಾ? ಸ್ವಿಗ್ಗಿ, ಝೊಮ್ಯಾಟೊ. ಬೆಳಗ್ಗೆ ಹೋಗ್ಬೋದಿತ್ತಪ್ಪ. ಇದು ಕೂದಲು ಇಷ್ಟೊಂದು ಕಲರ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಅದೇ ಮಿಲನ್ ಒಬ್ಬ ನೋಡ್ರಿ ಬತಾನೆ, ನಿಮ್ಮ ಅಮೂಲ್ ಬೇಬಿ ಮಾಡೋದು. ಅದೇನು ಮಾಡ್ತಾಯಿತ್ತು. ನಮ್ಮ ಅಕ್ಕ ಕೂಡ ಮನೆಗೆ ಹೋಗ್ತೀನಿ ಅಂದ್ಲು, ಅದಕ್ಕೆ ಅನು ಅಕ್ಕ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ. ಬರ ಕುಂಕುಮ ತಗೋ. ಈಗ ದಿಶಾನು ಹೋಗ್ತಿದ್ದಾಳೆ. ಸೊ ಇವಾಗ ಅವ್ರ ದಿಶಿಂಗೆ ಕುಂಕುಮ ಇಡ್ತಾ ಇದೀವಿ ನೋಡಿ. ಎಲೆ ಎಡ್ಕೆ ಕೊಡಿ ಅವಳಿಗೂ ಪಾಪ. ಕ್ಲೀನಾಗಿ ಎಡ್ಕೆಲಿ ಇಟ್ಕೋಬೇಕು, ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು. ಹೋಗ್ತಾ ಇದ್ದಾರೆ ಇವಾಗ. ಪುಟ್ಟಿನೂ ಹೋಗ್ತಿ, ಸುಷ್ಮಾನು ಹೋಗ್ತಿದ್ದಾಳೆ ಕುಂಕುಮ ತಗೊಂಡು. ಈಗ ಅವ್ರ ಮಗನ ಮನೆಗೆ ಹೋಗ್ತಾ ಇದ್ದಾರೆ, ವಿಜಯನಗರಕ್ಕೆ, ಸುಷ್ಮಾ ಮನೆಗೆ. ನೋಡಿ ಅಂಕಲ್ ಎಷ್ಟು ಮಾತಾಡ್ತಿದ್ದಾರೆ. ಇವ್ರ ಮನೆಗೆ ಹೋಗಿ ಅಮ್ಮ ನಾಳೆಯಿಂದ ಕರೆಸ್ಕೊಡಕ್ಕೆ ಹೋಗ್ತಾರೆ. ಬಾಯ್ ಮಾಡಜ್ಜಿ. ಹುಷಾರು. ಮತ್ತೆ ಬರ್ತಾರ ಕರ್ಕೊಂಡ್ಬಂದ್ರೆ. ಸರಿ ಸರ್. ಕರ್ಕೊಂಬಂದ್ರಿ ಬೆಂಗಳೂರಿಗೆ ಇದ್ದೋಗಿ. ಅಜ್ಜಿ ಒಂದು ಹೋಗ್ಬೇಕು ಕರ್ಕೊಂಡ್ಬಿಡ್ಸೋಣ ಈಗಲೇ.
ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.